ಈ ಕ್ಲಾಸಿನಲ್ಲಿ ನಾವು ಗಡಿಯಾರದ ಬಗ್ಗೆ ಅಂದ್ರೆ ಎಲ್ಲಾ ಎಕ್ಸಾಮ್ಸ್ ನಲ್ಲಿ ಕೇಳುವ ಸಮಸ್ಯೆಗಳೇನಂದ್ರೆ ಗಡಿಯಾರದ ಮೇಲಿನ ಸಮಸ್ಯೆಗಳು ಇದ್ದೇ ಇರ್ತಾವ. ಅಂದ್ರೆ 2 ಅಂದ್ರೆ ಸಮಯವನ್ನು ಕೊಟ್ಟು ಅದರಲ್ಲಿ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಎಷ್ಟು? ಮತ್ತು ಪರ್ಟಿಕ್ಯುಲರ್ ಆಗಿ ಒಂದು ಟೈಮಿಂಗ್ ಕೊಟ್ಟು ಇದು ಪ್ರತಿಬಿಂಬದಲ್ಲಿ ಎಷ್ಟು ಅಂದ್ರೆ ಟೈಮಿಂಗ್ ಎಷ್ಟಾಗಿರುತ್ತದೆ? ಈ ತರ ಎಲ್ಲ ಕ್ವೆಶ್ಚನ್ಸ್ ಕೇಳಿರ್ತಾರ. ಅದಕ್ಕಾಗಿ ನಾವು ಮೊದಲ ಬೇಸಿಕ್ಸ್ ಡಿಸ್ಕಷನ್ ಮಾಡೋಣ. ಆ ನಂತರ ಪ್ರಾಬ್ಲಮ್ಸ್‌ಗೆ ಹೋಗೋಣ. ಈಗ ಗಡಿಯಾರದಲ್ಲಿ ಎಷ್ಟು ಗಂಟೆಗಳಿರ್ತಾವು? ಈಗ ಸಾಮಾನ್ಯವಾಗಿ ಗಡಿಯಾರದಲ್ಲಿ ನಾವು ಮನೆಯಲ್ಲಿ ಯೂಸ್ ಮಾಡೋ ಗಡಿಯಾರದಲ್ಲಿ ಎಷ್ಟು ಗಂಟೆಗಳಿರ್ತಾವು? 12 ಗಂಟೆಗಳಿರ್ತಾವ. ಹೌದು? ಈಗ 12 ಗಂಟೆಗಳು ಇಲ್ಲಿ ಎಷ್ಟಿರುತ್ತೆ? 12, 3, 6, 9 ನೆಕ್ಸ್ಟ್ ಇಲ್ಲಿ 1, 2, 4, 5 ನೆಕ್ಸ್ಟ್ 7, 8, 10, 11 ಈಗ ಟೈಮಿಂಗ್ 3 ಗಂಟೆ ಆಗಿದೆ ಅನ್ಕೊಳ್ಳೋಣ. ಆಗ ಗಂಟೆಯ ಮುಳ್ಳು 3 ಗಂಟೆ ಮೇಲಿರ್ತದೆ. ನಿಮಿಷದ ಮುಳ್ಳು 12 ಗಂಟೆ ಮೇಲಿರ್ತದ. ಹೌದು? ಓಕೆ. ಇಷ್ಟಂತೂ ನಮ್ಗೆ ಬೇಸಿಕ್ಸ್ ಗೊತ್ತದ. ಅಂದ್ರೆ ಗಡಿಯಾರ ಮತ್ತು ಅದ್ರ ಟೈಮಿಂಗ್ ಯಾವ ತರ ನೋಡ್ಬೇಕು ಇದೆಲ್ಲ ಆಲ್ರೆಡಿ ನಮಗ್ ಗೊತ್ತದ. ಈಗ ನಾವು ಏನ್ ಅರ್ಥ ಮಾಡ್ಕೋಬೇಕಂದ್ರ ಕಾನ್ಸೆಪ್ಟ್ ಬೈ ಕಾನ್ಸೆಪ್ಟ್ ಅರ್ಥ ಮಾಡ್ಕೋತೀವಿ. ಅಂದ್ರೆ ಯಾವ ತರ ಕ್ವಶನ್ಸ್ ಕೇಳ್ತಾರ. ಮೇನ್ಲಿ ನಮ್ ಕ್ವಶನ್ಸ್ ಯಾವ ತರ ಕೊಟ್ಟಿರ್ತಾರಂದ್ರ ಈಗ ಒಂದ್ ಟೈಮಿಂಗ್ ಕೊಟ್ಟು ಅದರ ಕನ್ನಡಿ ಪ್ರತಿಬಿಂಬದಲ್ಲಿ ಅದರ ಸಮಯ ಎಷ್ಟಾಗಿರುತ್ತದೆ? ಅಥವಾ ಈಗ ಗಡಿಯಾರದಲ್ಲಿನ ಸಮಯವು ಕನ್ನಡಿಯಲ್ಲಿ ಇಷ್ಟು ಗಂಟೆ ಇಷ್ಟು ನಿಮಿಷ ಕಾಣುತ್ತಿದೆ. ಹಾಗಾದರೆ ನಿಜವಾದ ಸಮಯವೇನು? ನೈಜ ಸಮಯವೇನು? ಈ ತರ ಎಲ್ಲ ಕೊಡ್ತಾರೆ. ಅದ್ ಬಿಟ್ರೆ ಒಂದು ಟೈಮಿಂಗ್ ಕೊಟ್ಟು ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನವೆಷ್ಟು? ಇಲ್ಲ ಮತ್ತೆ ಯಾವ್ಯಾವ ತರ ಕೊಡ್ಬೋದು ಅಂದ್ರೆ ಈಗ 9 ಗಂಟೆಯಿಂದ 3 ಗಂಟೆಯವರೆಗೆ ಗಂಟೆಯ ಮುಳ್ಳು ಚಲಿಸಿದೆ. ಹಾಗಾದರೆ ಗಂಟೆಯ ಮುಳ್ಳು ಚಲಿಸಿದ ಕೋನವೆಷ್ಟು? ಈ ತರ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಇವೆಲ್ಲ ಮೊದಲ ನಾವು ಏನ್ ಮಾಡೋಣ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಆ ನಂತರ ನಾವು ಒನ್ ಬೈ ಒನ್ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಇಲ್ಲಿ ನೋಡ್ರಿ, ಈಗ ಬೇಸಿಕ್ಸ್ ಅಂತೂ ಗಡಿಯಾರ ಈ ತರ ಇರುತ್ತೆ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಈಗ ನೆಕ್ಸ್ಟ್ ಏನ್ ಕಲಿಯೋಣ ಅಂದ್ರೆ ಈಗ ಗಡಿಯಾರದಲ್ಲಿ ಒಂದು ಟೈಮಿಂಗ್ ಕೊಟ್ಟಿರ್ತಾರ ಅನ್ಕೊಳ್ಳೋಣ. ಈಗ 3 ಗಂಟೆ 3 ಗಂಟೆ 5 ನಿಮಿಷ ಆಗೈತೆ ಅನ್ಕೊಳ್ಳೋಣ. ಓಕೆ. 3 ಗಂಟೆ 5 ನಿಮಿಷ ಆದಾಗ ಅದರ ಕನ್ನಡಿಯಲ್ಲಿ ನೋಡಿದಾಗ ಅವಾಗ ಸಮಯವೆಷ್ಟು ಅಂತ ಹೇಳಿ ಕೇಳ್ತಾರೆ. ಅವಾಗ ಎಷ್ಟಾಗಿರ್ತದೆ ನೋಡ್ರಿ ಟೈಮಿಂಗ್? ಕನ್ನಡಿಯಲ್ಲಿ ಯಾವ ತರ ಕಾಣುತ್ತ ನಮಗೆ ಅದ ಗಂಟೆ ಮತ್ತು ನಿಮಿಷದ ಮುಳ್ಳು? ಗಂಟೆಯ ಮುಳ್ಳು ಈ ಕಡೆ, ನಿಮಿಷದ ಮುಳ್ಳು ಈ ಕಡೆ ತೋರಿಸ್ತಿರುತ್ತೆ. ಹೌದು? ಅಂದ್ರೆ ಕನ್ನಡಿಯಲ್ಲಿ ನೋಡಿದಾಗ ನಮ್ ಟೈಮಿಂಗ್ ಈ ತರ ಕಾಣ್ತಿರುತ್ತೆ. ಅಂದ್ರೆ ಅದರ ಪ್ರತಿಬಿಂಬ ಕಾಣುತ್ತೆ. ಹೌದು? ಈ ತರ ಕೊಟ್ಟಾಗ ಏನ್ ಮಾಡ್ಬೇಕು ಈಗ ನಾವು ಯಾವ್ದು ಕಂಡು ಹಿಡಿತಾ ಇದೀವಿ? 3 ಗಂಟೆ 5 ನಿಮಿಷ ಕಂಡು ಹಿಡಿಯತ್ತೀವಿ. 3 ಗಂಟೆ 5 ನಿಮಿಷ. ಹೌದು? 3 ಗಂಟೆ 5 ನಿಮಿಷ ಕೊಟ್ಟಾಗ ಯಾವಾಗ್ಲೂ ಅವ್ರು ಯಾವುದೇ ತರ ಕ್ವಶನ್ಸ್ ಕೊಡ್ಲಿ, ಕನ್ನಡಿಯಲ್ಲಿ ಇಷ್ಟು ಸಮಯ ಕಾಣುತ್ತಿದೆ. ಹಾಗಾದ್ರೆ ನಿಜವಾದ ಸಮಯವೇನು? ಈ ತರಾನು ಕೇಳ್ಬೋದು. ಮತ್ತೆ ಇನ್ನೊಂದೇನಂದ್ರ ಈಗ ಸಮಯ ಇಷ್ಟು. ಹಾಗಾದ್ರೆ ಕನ್ನಡಿಯಲ್ಲಿ ನೋಡಿದಾಗ ಅಥವಾ ಅದರ ಪ್ರತಿಬಿಂಬದಲ್ಲಿ ಅದರ ಸಮಯವೆಷ್ಟು? ಈ ತರ ಯಾವ ತರ ಪ್ರತಿಬಿಂಬ ಕೇಳ್ಬೋದು, ಜಲಬಿಂಬ ಕೇಳ್ಬೋದು. ಅವ್ರು ಯಾವ ತರ ಬೇಕಾದ್ರೂ ಕ್ವಶನ್ ಕೇಳ್ಬೋದು. ಅವಾಗ ನಾವ್ ಏನ್ ಮಾಡ್ಬೇಕಂದ್ರ ಯಾವುದೇ ಸಮಯವನ್ನು ಕನ್ನಡಿ ಪ್ರತಿಬಿಂಬದಲ್ಲಿ ಅದರ ಸಮಯವನ್ನು ಕಂಡು ಹಿಡಿಬೇಕಾದ್ರ ಕೊಟ್ಟಂತ ಸಮಯವನ್ನು 11 ಗಂಟೆ 60 ನಿಮಿಷ ಅಥವಾ 23 ಗಂಟೆ 60 ನಿಮಿಷದಿಂದ ಕಳೆಯಬೇಕು. ಈಗ ನೋಡ್ರಿ 3 ಗಂಟೆ 5 ನಿಮಿಷ ಐತಿ. 3 ಗಂಟೆ 5 ನಿಮಿಷ ಆದಾಗ ಕನ್ನಡಿಯ ಪ್ರತಿಬಿಂಬದಲ್ಲಿ ಅಂದ್ರೆ ಅದ್ರ ಟೈಮ್ ಎಷ್ಟು ಕಂಡು ಹಿಡಿಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅದನ್ನ 11 ಗಂಟೆ 60 ನಿಮಿಷ ಒಳಗ 3 ಗಂಟೆ 5 ನಿಮಿಷ ಕಳೆದ್ರೆ ಎಷ್ಟು ಬರುತ್ತಾ? 3 ಗಂಟೆ 5 ನಿಮಿಷ. 8 ಗಂಟೆ 55 ನಿಮಿಷ ಬರುತ್ತಾ? ಇದು ಯಾವ ಟೈಮಿಂಗ್ ಇದು?
ಪ್ರತಿಬಿಂಬದ ಸಮಯ ಇದೆ. ಹೌದು? ಅವ್ರು ನಿಮ್ಗ್ ಎಕ್ಸಾಮ್ಸ್ ಒಳಗ ಏನ್ ಮಾಡ್ಬೋದು? ಪ್ರತಿಬಿಂಬದ ಸಮಯವನ್ನು ಕೊಡ್ಬೋದು, ಕೊಟ್ಟು ನಿಜವಾದ ಸಮಯ ಎಷ್ಟು? ನೈಜ ಸಮಯವೆಷ್ಟು? ಈ ತರಾನು ಕೇಳ್ಬೋದು. 2, 6, 3, 9. ಈಗ 6 ಗಂಟೆ 45 ನಿಮಿಷ ಆಗೈತೆ ಅನ್ಕೊಳ್ಳೋಣ ಟೈಮಿಂಗ್. ಓಕೆ? 6 ಗಂಟೆ 45 ನಿಮಿಷವಾದಾಗ ಕನ್ನಡಿಯಲ್ಲಿ ಕಾಣುವ ಸಮಯವೆಷ್ಟು ಅಂತೇಳಿ ಕೇಳ್ತಾರೆ ನಿಮ್ ಕ್ವೆಶ್ಚನ್. ಅವಾಗ ಎಷ್ಟಾಗಿರುತ್ತೆ ಫೈಂಡ್ ಔಟ್ ಮಾಡ್ರಿ ನೋಡೋಣ. ಈಗ 11 ಗಂಟೆ 60 ನಿಮಿಷ ಇಟ್ಕೋಬೇಕು. ನಾ ಕೊಟ್ಟಿದ್ದ ಸಮಯ ಎಷ್ಟು? ನಾ ಹೇಳಿದ ಸಮಯ ಎಷ್ಟು? 6 ಗಂಟೆ 45 ನಿಮಿಷ ಅಂತ ಹೇಳಿದೆ. ಅದ ಆದ್ದರಿಂದ ನಾವು ಪ್ರತಿಬಿಂಬದ ಸಮಯ ಕಂಡುಹಿಡಿಬೇಕು. ಕಂಡುಹಿಡಿಬೇಕಾದ್ರೆ 6 ಗಂಟೆ 45 ನಿಮಿಷವನ್ನ ಕಳಿಬೇಕು. ಕಳೆದ್ರೆ ಎಷ್ಟು ಬರುತ್ತಾ? 5 ಗಂಟೆ 15 ನಿಮಿಷ ಬರುತ್ತಾ? ಹೌದು? ಈಗ ಒಂದ್ ಕ್ವೆಶ್ಚನ್ ನೋಡ್ರಿ. 6, 12, 2. ಇಲ್ಲ 6 ಗಂಟೆ 45 ನಿಮಿಷ ಅಂತ ತೋರಿಸುವಾಗ 6 ಗಂಟೆ 45 ನಿಮಿಷ ಇದ್ದಾಗ ಗಂಟೆ ಮುಳ್ಳು ಕರೆಕ್ಟ್ 6ಕ್ಕೆ ಇರಂಗಿಲ್ಲ. ಈ ಕಡೆ ಮೂವ್ ಆಗಿರ್ತದ ಗೊತ್ತಿಲ್ಲ ನಿಮ್ಗ? ಕ್ಲಾಕ್ ವೈಸ್ ಸ್ವಲ್ಪ ಈ ಕಡೆ ಬಂದಿರುತ್ತೆ ಸ್ವಲ್ಪ. ಇಲ್ಲಿ 7 ಇತ್ತಂದ್ರ ಆಲ್ಮೋಸ್ಟ್ 7ಕ್ಕೆ ರೀಚ್ ಆಗಕ್ ನಿಯರ್ ಬಂದಿರ್ತದ. ಹೌದು? ನಾ ಅಂದ್ರೆ ಸುಮ್ ಡ್ರಾ ಮಾಡಿ ತೋರ್ಸಾ ಇದ್ದೇನೆ. ಇಲ್ಲಿ ನೋಡ್ರಿ. ಹಂಗಿದ್ರೆ ಈ ಕಡೆನು ಹೋಗಿರ್ತದ. ಅದಕ್ಕೆ 5 ಗಂಟೆ 15 ನಿಮಿಷ ಏನಕ್ ಬರುತ್ತೆ ಅಂದ್ರ ಅದೀಗ ಇಲ್ಲಿ 5 ಇತ್ತು ಅನ್ಕೋರಿ. ಸ್ವಲ್ಪ ಅದ ಆ ತರ ಬೆಂಡ್ ಆದ್ರೆ ಇಲ್ಲಿ 5ಕ್ಕೆ ನಿಯರ್ ಇರುತ್ತ. 1, 2, 3, 4, 5, 6, 7, 8, 10, 11. 11 ಗಂಟೆ 25 ನಿಮಿಷ. 11 ಗಂಟೆ 25 ನಿಮಿಷ ಆದಾಗ ಕನ್ನಡಿಯ ಪ್ರತಿಬಿಂಬದಲ್ಲಿ 11 ಗಂಟೆ 25 ನಿಮಿಷ ಕೊಟ್ಟಿನ ಕ್ವೆಶ್ಚನ್. 11 ಗಂಟೆ 25 ನಿಮಿಷವಾದಾಗ ಕನ್ನಡಿ ಪ್ರತಿಬಿಂಬದಲ್ಲಿ ಉಂಟಾಗುವ ಸಮಯವೆಷ್ಟು? ಕಂಡುಹಿಡಿಯಿರಿ. ಈಗ 11 ಗಂಟೆ 25 ನಿಮಿಷ ಇದೇನ್ ಈ ಆಕಾರದ ಐತ್ಲ? ಸೇಮ್ ಇಲ್ಲೂ ಆ ಆಕಾರನ ಬರ್ಬೇಕು. ಅಂದ್ರೆ ಗಂಟೆ ಮುಳ್ಳು ಈ ಸೈಡ್ ಹೋಗುತ್ತಾ? ಹೌದು? 7, 8. ಗಂಟೆ ಮುಳ್ಳು ಈ ಸೈಡ್ ಹೋಗುತ್ತಾ? ನಿಮಿಷದ ಮುಳ್ಳು ಈ ಸೈಡ್ ಬರುತ್ತಾ? ಹೌದು? ಕೊಟ್ಟ ಸಮಯವನ್ನು 11:60 ಅಥವಾ 23:60ರಿಂದ ಕಳೆಯಬೇಕು. ಇದ ಬೇಸಿಕ್ ನಿಮಗೆ. ಈಗ ಯಾವಾಗ ಸಮಯವನ್ನು ಅವ್ರು ಕೊಟ್ಟಂತ ಸಮಯ 11 ಗಂಟೆಯಿಂದ 1 ಗಂಟೆ ನಡುವೆ ಇತ್ತಂದ್ರ ಯಾವಾಗ್ಲೂ ನಾವು ಆ ಸಮಯವನ್ನ ನಾವು ಏನ್ ಮಾಡ್ಬೇಕು? 23 ಗಂಟೆ 60 ನಿಮಿಷದಿಂದ ಕಳಿಬೇಕು. ಹೌದು? ಅದು ಬಿಟ್ಟು ಬೇರೆ ಯಾವ್ದಾದ್ರು ಟೈಮಿಂಗ್ ಕೊಡ್ಲಿ ಅವ್ರು. ನೆಕ್ಸ್ಟ್ 11 ಕೆಳಗಡೆ ಯಾವ ಸಮಯವನ್ನು ಕೊಟ್ರು 10:59 ಕೊಟ್ರು ನೀವು 11:60ರಿಂದ ಕಳಿಬಹುದು. ಅರ್ಥ ಆಯ್ತು? ಅವ್ರು ಕೊಟ್ಟಂತ ಸಮಯ 1 ಗಂಟೆಗಿಂತ ಜಾಸ್ತಿ ಇದ್ದು 11 ಗಂಟೆಗಿಂತ ಕಮ್ಮಿ ಇದ್ರ ಅವಾಗ ಏನ್ ಮಾಡ್ಬೇಕು ನಾವು? 11:60ರಿಂದ ಕಳಿಬೇಕು. 11:60 ಮೈನಸ್ ಅವ್ರು ಕೊಟ್ಟಂತ ಟೈಮ್. ಅರ್ಥ ಆಯ್ತು? ಅವಾಗ ನಮಗೇನ ಪ್ರತಿಬಿಂಬದ ಸಮಯ ಸಿಗ್ತದ. ನಾವು ಅವ್ರು ಕೊಟ್ಟಂತ ಸಮಯ 11 ಗಂಟೆಗಿಂತ ಜಾಸ್ತಿ ಮತ್ತು 1 ಗಂಟೆಗಿಂತ ಕಡಿಮೆ ಇದ್ರ ಅವಾಗ ಏನ್ ಮಾಡ್ಬೇಕು? ಆ ಕೊಟ್ಟಂತ ಸಮಯವನ್ನು 23 ಗಂಟೆ
60 ನಿಮಿಷದಿಂದ ಕಳಿಬೇಕು. ಮೈನಸ್ ಅವ್ರು ಕೊಟ್ಟಂತ ಟೈಮಿಂಗ್ ಮಾಡ್ಬೇಕು. ಇಷ್ಟ ಸಿಂಪಲ್ ಐತಿ. ಪ್ರತಿಬಿಂಬದ ಸಮಯ ಸಿಗ್ತೈತಿ. ಪ್ರತಿಬಿಂಬದ ಸಮಯ. ಯಾವಾಗ ಅವ್ರು ಕೊಟ್ಟಂತ ಸಮಯ 1 ಗಂಟೆಗಿಂತ ಜಾಸ್ತಿ ಮತ್ತು 11 ಗಂಟೆಗಿಂತ ಕಡಿಮೆ ಇರುತ್ತಲ್ಲ, ಅವಾಗ ನಾವು ಪ್ರತಿಬಿಂಬದ ಸಮಯವನ್ನು ಕಂಡುಹಿಡಿಯಾಕ ಅದನ್ನ 11 ಗಂಟೆ 60 ನಿಮಿಷದಿಂದ ಕಳಿಬೇಕು. ಇಲ್ಲಿ ನೋಡ್ರಿ, 11:60 ಮೈನಸ್ ಅವ್ರು ಕೊಟ್ಟಂತ ಟೈಮಿಂಗ್ ಮಾಡ್ಬೇಕು. ಯಾವಾಗ ಅವ್ರು ಕೊಟ್ಟಂತ ಸಮಯ 11 ಗಂಟೆ ಮತ್ತು 1 ಗಂಟೆ ನಡುವೆ ಇರುತ್ತಲ್ಲ, ಅವಾಗ ಏನ್ ಮಾಡ್ಬೇಕು, ಅವ್ರು ಕೊಟ್ಟಂತ ಸಮಯವನ್ನು 23 ಗಂಟೆ 60 ನಿಮಿಷದಿಂದ ಕಳಿಬೇಕು. ಅವಾಗ ನಮ್ಗ ಪ್ರತಿಬಿಂಬದ ಸಮಯ ಸಿಗುತ್ತ. ಅರ್ಥ ಆಯ್ತಲ್ಲ ನಿಮ್ಗ? ಮುಂದ್ ಕ್ವೆಶನ್ಸ್ ಮಾಡ್ತಾ ಹೋಗೋಣ, ನಿಮ್ಗೆ ಅರ್ಥ ಆಗತ್ತೆ. ಬೇಕಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 11:25 ಅವ್ರು ಕೊಟ್ಟಾರ. ನೀವು 11:60ರಿಂದ ಮೈನಸ್ ಮಾಡಿದ್ರೆ ಬರೀ 35 ನಿಮಿಷ ಅಷ್ಟೇ ಸಿಗುತ್ತ. ಎಷ್ಟು ಗಂಟೆ 35 ನಿಮಿಷ ಅನ್ನೋದು ಸಿಗಲ್ಲ. ನಿಮ್ಗೆ ಆ ತರ ಸಿಗ್ಬೇಕಂದ್ರ ಅದಕ್ಕ ನಾ ಹೇಳಿದ್ದು 11ರಿಂದ 1 ಗಂಟೆ ನಡುವೆ ಆ ಟೈಮಿಂಗ್ ಇತ್ತಂದ್ರ ನಾವ 23 ಗಂಟೆ 60 ನಿಮಿಷದಿಂದ ಅದನ್ನ ಕಳಿಬೇಕು. ಈಗ ನಾವು 23 ಗಂಟೆ 60 ನಿಮಿಷದಿಂದ ಎಷ್ಟು ಕಳಿಬೇಕು? 11 ಗಂಟೆ 25 ನಿಮಿಷವನ್ನ ಕಳೆದ್ರ ನಮಗ್ ಸಿಗೋ ಆನ್ಸರ್ ಎಷ್ಟು? 12 ಗಂಟೆ 35 ನಿಮಿಷ. ಸಿಂಪಲ್ ಕೊಟ್ಟಾರ ನೋಡ್ರಿ. ಒಂದು ಗಡಿಯಾರದ ಜಲಬಿಂಬದ ಸಮಯ 9 ಗಂಟೆ 25 ನಿಮಿಷ ಆಗಿದ್ದಾಗ ಆ ಗಡಿಯಾರದ ನಿಖರ ಸಮಯವೆಷ್ಟು? ಅವ್ರೇನ್ ಮಾಡ್ಯಾರು, ಡೈರೆಕ್ಟ್ ನಿಮ್ಗ ಒಂದ್ ಸಮಯವನ್ನು ಕೊಟ್ಟು ಪ್ರತಿಬಿಂಬದಲ್ಲಿ ಅದರ ಸಮಯವೆಷ್ಟು ಅಂತೇಳಿ ಕೇಳಿಲ್ಲ. ಅವರ ಪ್ರತಿಬಿಂಬ, ಜಲಬಿಂಬ ಪ್ರತಿಬಿಂಬ ಎರಡು ಒಂದಲ್ಲ, ಮಿರರ್ ಇಮೇಜ್, ಕನ್ನಡಿ ಒಳಗ ಅದು ಟೈಮಿಂಗ್ ಎಷ್ಟು ಕಾಣುತ್ತೆ ಅನ್ನೋದನ್ನ ಕೊಟ್ಟಾರ. ಆಕ್ಚುಯಲ್ ಆಗಿ ಟೈಮಿಂಗ್ ಎಷ್ಟಾಗಿದೆ ಅನ್ನೋದನ್ನ ಕಂಡುಹಿಡಿ ಅಂದಾರ. ಹೌದು, ಇದು 9ಗಿಂತ ಜಾಸ್ತಿ ಟೈಮಿಂಗ್. ಹೌದು, ಈಗ 9:25 ಇದನ್ನ ನಾವು ಏನ್ ಮಾಡ್ಬೇಕು? ನಿಖರವಾದ ಸಮಯವನ್ನು ಕಂಡುಹಿಡಿಬೇಕಾದ್ರೆ ನಿಖರವಾದ ಸಮಯ ಅವರು ಪ್ರತಿಬಿಂಬ ಕೊಟ್ಟು ನಿಖರವಾದ ಸಮಯ ಕೇಳಿದ್ರ ಅಥವಾ ನಿಖರವಾದ ಸಮಯ ಕೊಟ್ಟು ಪ್ರತಿಬಿಂಬ ಕೇಳಿದ್ರು, ಎರಡು ಸೇಮೇ ನಮ್ ಫಾರ್ಮುಲಾ. ಏನ್ ಮಾಡ್ಬೇಕು, ಇದನ್ನ ಕೊಟ್ಟಂತ ಸಮಯವನ್ನ 11 ಗಂಟೆ 60 ನಿಮಿಷದಿಂದ ಕಳಿಬೇಕು. 11 ಗಂಟೆ 60 ನಿಮಿಷದಿಂದ ಕಳೆದಾಗ ಎಷ್ಟು ಬರುತ್ತೆ? ಇದು 5, 3, 2, 2:35. ಒಂದು ಗಡಿಯಾರದ ಸಮಯವನ್ನು ಕನ್ನಡಿಯಲ್ಲಿ ನೋಡಿದಾಗ 4 ಗಂಟೆ 45 ನಿಮಿಷ ಸಮಯ ತೋರಿಸುತ್ತದೆ. ಆಗ ಆ ಗಡಿಯಾರದಲ್ಲಿನ ನೈಜ ಸಮಯವೆಷ್ಟು? ಕೊಟ್ಟಂತ ಸಮಯವನ್ನ 11 ಗಂಟೆ 60 ನಿಮಿಷದಿಂದ ಮೈನಸ್ ಮಾಡ್ಬೇಕು. 11 ಗಂಟೆ 65 ನಿಮಿಷದಿಂದ 4:45 ಕಳೆದ್ರ ಇಲ್ಲಿ 15 ಬರುತ್ತಾ. 11ರಾಗ 4 ಕಳೆದ್ರೆ 7 ಗಂಟೆ. 7 ಗಂಟೆ 15 ನಿಮಿಷ ಬರುತ್ತೆ. ಓಕೆ, ನಾವು ರಿಪೀಟ್ ಮಾಡಿದ್ದೆಲ್ಲ ಸೇಮ್ 11 ಗಂಟೆ 25 ನಿಮಿಷ ಕೊಟ್ಟಿದ್ದೆ. ಈಗ 12 ಗಂಟೆ 36 ನಿಮಿಷ ಬಂದಾಗ ಸಮಯ ಎಷ್ಟಾಗುತ್ತೆ ನೋಡ್ರಿ. ಒಂದು ಗಡಿಯಾರದ ಸಮಯವನ್ನು ಕನ್ನಡಿಯಲ್ಲಿ ನೋಡಿದಾಗ 11 ಗಂಟೆ 25 ಸಮಯ ತೋರಿಸುತ್ತಿದೆ. ಆಗ ಗಡಿಯಾರದಲ್ಲಿನ ನೈಜ ಸಮಯವೆಷ್ಟು? ಈಗ ಏನ್ ಮಾಡ್ಬೇಕು ನಾವು? 11 ಗಂಟೆ ಮತ್ತು 1 ಗಂಟೆ ನಡುವೆ ಇದ್ದಾಗ ಟೈಮಿಂಗ್ಸ್ ಏನ್ ಮಾಡ್ಬೇಕು? 23 ಗಂಟೆ 60 ನಿಮಿಷದಿಂದ ಕಳಿಬೇಕು. 23 ಗಂಟೆ 60 ನಿಮಿಷದಿಂದ 11 ಗಂಟೆ 25 ನಿಮಿಷವನ್ನ ಕಳೆದಾಗ ಇದು 35 ಬರುತ್ತಾ. ನೆಕ್ಸ್ಟ್ ಇದು 12 ಬರುತ್ತಾ. 12 ಗಂಟೆ 35 ನಿಮಿಷ ಆನ್ಸರ್ ಬರುತ್ತೆ. ಸಿಂಪಲ್ ಅದ ನೋಡ್ರಿ. ಆ ಸಮಯವನ್ನು 1 ಗಂಟೆ ನಂತರ ಮತ್ತು 11 ಗಂಟೆಗಿಂತ ಮುಂಚೆ ಇತ್ತಂದ್ರ 11 ಗಂಟೆ 60 ನಿಮಿಷದಿಂದ ಕಳಿಬೇಕು. ಆ ಸಮಯ 11 ಗಂಟೆಯಿಂದ 1 ಗಂಟೆ ನಡುವೆ ಇತ್ತಂದ್ರ ಅದನ್ನ 23 ಗಂಟೆ 60 ನಿಮಿಷದಿಂದ ಕಳಿಬೇಕು. ಇಷ್ಟೇ. ಇಲ್ಲಿ ಈಗ ನೋಡ್ರಿ, ನಮಗ ಈಗ ನಾವು ಪ್ರತಿಬಿಂಬದ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಕಲ್ತೀವಿ. ಈಗ ನೆಕ್ಸ್ಟ್ ಏನ್ ಹೇಳ್ತೀನಲ್ಲ, ಕೋನಗಳ ಬಗ್ಗೆ ಹೇಳ್ತೀನಿ. ವೃತ್ತದ ಒಳಕೋನಗಳ ಮೊತ್ತ ಅಥವಾ ವೃತ್ತದ ಕೋನಗಳ ಮೊತ್ತ ಎಷ್ಟ? ಟೋಟಲ್ ಎಷ್ಟ್ ಇರ್ತೈತಿ? ವೃತ್ತದ ಒಳಕೋನಗಳ ಮೊತ್ತ ಈಕ್ವಲ್ ಟು 360 ಡಿಗ್ರಿ. ನಮ್ಗ ಗಡಿಯಾರದಲ್ಲಿ ಎಷ್ಟು ಗಂಟೆಗಳು ಇರ್ತಾವು? ಸಾಮಾನ್ಯವಾಗಿ ಗಡಿಯಾರದಲ್ಲಿ
ವೃತ್ತದ ಒಳಕೋನಗಳ ಮೊತ್ತ 360 ಡಿಗ್ರಿ. ನಮಗೀಗ ಬೇಕಾಗಿದ್ದು ಏನಪ್ಪಾ ಅಂದ್ರ 2 ಗಂಟೆಗಳ ನಡುವೆ ಎಷ್ಟು ಕೋನ ಇರುತ್ತ? ಅಥವಾ ಒಂದು ಟೈಮಿಂಗ್ ಕೊಟ್ರ ಅವಾಗ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳುಗಳ ನಡುವಿನ ಕೋನ ಎಷ್ಟಿರುತ್ತೆ? ಈ ತರ ಎಲ್ಲ ಫೈಂಡ್ ಔಟ್ ಮಾಡ್ಬೇಕಾಗತ್ತ. ಈಗ ನೋಡ್ರಿ, ವೃತ್ತದ ಒಳಕೋನಗಳ ಮೊತ್ತ ಟೋಟಲ್ 360 ಡಿಗ್ರಿ ಐತಿ. ಹಾಗಿದ್ರೆ ನಾವು ಪ್ರತಿ 2 ಗಂಟೆಗಳ ನಡುವೆ ಎಷ್ಟು ಕೋನ ಇರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕಾಗಿತ್ತು. ಅಂದ್ರೆ ಪ್ರತಿ 2 ಗಂಟೆಗಳಂದ್ರೆ 12 ಮತ್ತು 1 ನಡುವೆ ಎಷ್ಟು ಕೋನ ಇರುತ್ತ? 1 ಮತ್ತು 2 ನಡುವೆ ಎಷ್ಟು ಕೋನ ಇರುತ್ತ? 2 ಮತ್ತು 3 ನಡುವೆ ಎಷ್ಟು ಕೋನ ಇರುತ್ತ? 3 ಮತ್ತು 4 ನಡುವೆ ಎಷ್ಟು ಕೋನ ಇರುತ್ತೆ? ಇದೆಲ್ಲ ಬೇಕು, ಹೌದು? ಟೋಟಲ್ ಇದು ಒಳಕೋನಗಳ ಮೊತ್ತ 360 ಡಿಗ್ರಿ ಐತೆ ಅಂದ್ರ ಟೋಟಲ್ ನಮ್ಗೆ ಎಷ್ಟು ಗಂಟೆಗಳದಾವ ಇಲ್ಲಿ? 12 ಗಂಟೆಗಳದಾವ. 360ನ್ನ 12ರಿಂದ ಭಾಗಿಸಿದಾಗ ಎಷ್ಟು ಡಿಗ್ರಿ ಕೋನಗಳು ಆಗ್ತಾವ, ಫಾರ್ಮ್ ಆಗ್ತಾವ ಇಲ್ಲಿ? 30 ಡಿಗ್ರಿ ಆಗುತ್ತಾ? ಅಂದ್ರೆ 12ರಿಂದ 1 ಗಂಟೆ ನಡುವೆ 30 ಡಿಗ್ರಿ, 1ರಿಂದ 2 ನಡುವೆ 30 ಡಿಗ್ರಿ, ಈ ತರ ಎಲ್ಲಾ ಗಂಟೆಗಳ ನಡುವೆ 30 ಡಿಗ್ರಿ ಫಾರ್ಮ್ ಆಗ್ತಾವು. 2 ಗಂಟೆಗಳ ನಡುವೆ ಎಷ್ಟು ಕೋನ ಇರುತ್ತ? 30 ಡಿಗ್ರಿ ಕೋನ ಇರುತ್ತ, ಹೌದು? ಈಗ ಈಗ ಗಂಟೆ ಮತ್ತು ನಿಮಿಷದ ಮುಳ್ಳಿನ ನಡುವೆ ಎಷ್ಟು ಡಿಗ್ರಿ ಕೋನ ಇರುತ್ತ? ಈ ಕೋನ ಎಷ್ಟಾಗಿರುತ್ತ? ಪ್ರತಿ 2 ಗಂಟೆಗಳ ನಡುವೆ 30 ಡಿಗ್ರಿ ಇರುತ್ತ. ಸೊ ಇಲ್ಲಿ ಟೋಟಲ್ 3 ಅದಾವು. 33ಲೆ 90 ಮಾಡ್ತೀರಿ, ಹೌದು? 5 ನಿಮಿಷ ಅಂದ್ರೆ ಏನ್ ತೋರಿಸ್ತೀರಿ? ನಿಮಿಷದ ಮುಳ್ಳು 12ರಿಂದ 1ಕ್ಕೆ ತೋರಿಸ್ತೀರಿ. ಯಾಕಂದ್ರೆ ಇಲ್ಲಿ ನಿಮಿಷ 1 ನಿಮಿಷ, 1 ನಿಮಿಷ, 2 ನಿಮಿಷ, 3 ನಿಮಿಷ, 4 ನಿಮಿಷ, ಇಲ್ಲಿಗೆ 5 ನಿಮಿಷ ಕನ್ಸಿಡರ್ ಮಾಡ್ತೀರಿ. 1 ನಿಮಿಷ ನೋಡ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಅಗೇನ್ ಅಂದ್ರೆ ಎಷ್ಟು ಭಾಗ ಆಗಿರುತ್ತ? ಗಂಟೆ ಮತ್ತು ನಿಮಿಷ, 2 ಗಂಟೆಗಳ ನಡುವೆ ಈಗ 12 ಮತ್ತು 1 ನಡುವೆ ಎಷ್ಟು ಭಾಗ ಆಗೈತಿ? 1, 2, 3, 4, 5 ಭಾಗ ಆಗೈತಿ, ಹೌದು? 1 ನಿಮಿಷಕ್ಕೆ ಎಷ್ಟು ಆಂಗಲ್ ಫಾರ್ಮ್ ಆಗೈತಿ ಫೈಂಡ್ ಮಾಡ್ಬೇಕಂದ್ರ ಅದ್ 30ನ್ನ ಮತ್ತೆ 5ರಿಂದ ಡಿವೈಡ್ ಮಾಡ್ಬೇಕು ನಾವ. 6 ಡಿಗ್ರಿ ಬರುತ್ತ. ಯಾಕಂದ್ರೆ 5 6 30. 1 ನಿಮಿಷಕ್ಕೆ 6 ಡಿಗ್ರಿ ಮೂವ್ ಆಗಿರುತ್ತ ಅದು ಮುಳ್ಳು, ನಿಮಿಷದ ಮುಳ್ಳು. ಇವೆಲ್ಲ ಬೇಸಿಕ್ಸ್ ಅರ್ಥ ಮಾಡ್ಕೋರಿ, ಮುಂದೆ ಎಲ್ಲಿ ಯೂಸ್ ಆಗ್ತಾವ ಅನ್ನೋದ್ ನಾ ಹೇಳ್ತೀನಿ. ಈಗ ಒಂದ್ ಕ್ವಶನ್ ಕೊಟ್ಟಿರ್ತಾರ ಅನ್ಕೊಳ್ಳೋ ನೀವು. ಈಗ ಸಮಯ 12 ಗಂಟೆ 35 ನಿಮಿಷವಾಗಿದ್ದರೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನವೆಷ್ಟು ಅಂತ ಹೇಳಿ ಕೇಳ್ತಾರ. ಈಗ ನಾವು ಕೊಟ್ಟಂತ ಟೈಮಿಂಗ್ ಎಷ್ಟು? 12 ಗಂಟೆ 35 ನಿಮಿಷ. 12 ಗಂಟೆ 35 ನಿಮಿಷ. 35 ನಿಮಿಷ ಅಂದ್ರೆ ಎಲ್ಲಿ ಬಂದಿರುತ್ತೆ ಇದು? ಇಲ್ಲಿ ಬಂದಿರುತ್ತ ನಿಮಿಷದ ಮುಳ್ಳ. ಗಂಟೆ ಮುಳ್ಳು ಎಲ್ಲಿ ಬಂದಿರುತ್ತ? ಒಂದ್ರ ನಡು ಬಂದ್ರ 12ಕ್ಕಿತ್ತಂದ್ರ ಅದು 7 ಮೂರ್ಲೆ 21 210 ಬರ್ತಿತ್ರಿ. ಅದು ಎಲ್ಲಿ ಇರುತ್ತೆ ಈಗ? 12 ಮತ್ತು 1 ನಡು ಇರುತ್ತ. ಇದು ಎಷ್ಟು ಸಿಂಪಲ್ ಅದ ನೋಡ್ರಿ. ನಾರ್ಮಲ್ ಆಗಿ ಇಷ್ಟು ಕೊಟ್ಬಿಟ್ಟು ಇದು ನಿಮಿಷದ ಮುಳ್ಳು 3 ಗಂಟೆಗೆ ಐತಿ ಮತ್ತ ಗಂಟೆ ಮುಳ್ಳು 12 ಗಂಟೆಗೆ ಐತಿ. ಈ ತರ ಡೈರೆಕ್ಟ್ ಕೊಟ್ರಂದ್ರೆ ನಾವು ಡೈರೆಕ್ಟ್ ಫೈಂಡ್ ಔಟ್ ಮಾಡ್ತೇವೆ. ಯಾಕಂದ್ರೆ ಪ್ರತಿ ಗಂಟೆಗಳ ನಡುವೆ 30 ಡಿಗ್ರಿ ಇರುತ್ತೆ. ಇಲ್ಲಿಂದ 30 ಪ್ಲಸ್ 30 ಪ್ಲಸ್ 30 ಅಥವಾ ಆದ್ರೂ ಮಾಡ್ತೀವಿ, ಇರ್ಲಿಕ್ಕ 30 ಇಂಟು 3 ಆದ್ರೂ ಮಾಡ್ತೀವಿ. ನಾವು ಟೋಟಲ್ ಎಷ್ಟು ಡಿಗ್ರಿ ಬರುತ್ತೆ? 90 ಡಿಗ್ರಿ ಬರುತ್ತೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನಮಗೆ ಯಾವಾಗ ಟೈಮಿಂಗ್ಸ್ ಕೊಟ್ಟಿರ್ತಾರಲ್ಲ, ಈಗ ಫಾರ್ ಎಕ್ಸಾಂಪಲ್ 1 ಗಂಟೆ 20 ನಿಮಿಷ ಅಂತ ಕೊಟ್ಟಿರ್ತಾರ. ಅವಾಗ ವಾಚ್ ಒಳಗ ಟೈಮಿಂಗ್ ಯಾವ ತರ ಆಗಿರುತ್ತ? ಈಗ ಗಂಟೆ ಮುಳ್ಳು ಎಕ್ಸಾಕ್ಟ್ 1 ಮೇಲೆ ಇರಂಗಿಲ್ಲ ಅದ. 1 ಗಂಟೆ 20 ನಿಮಿಷ ಅಂದ್ರ ಅದೇನಾಗಿರುತ್ತ? 1 ಮತ್ತು 2 ನಡುವೆ ಬಂದಿರುತ್ತೆ, ಹೌದು? ಇಲ್ಲಿ ಎಲ್ಲೋ ಇನ್ ಬಿಟ್ವೀನ್ ಬಂದಿರುತ್ತೆ ಅದ. ಡಾಟೆಡ್ ಲೈನ್ ತೋರ್ಸತ್ತೇನ್ಲ, ಹೌದು?
ಈಗ ನಾವು 60 ನಿಮಿಷ ಕನ್ಸಿಡರ್ ಮಾಡತ್ತೀವಿ ಅಂದ್ರ ನಮಗ್ ಇಲ್ಲಿ ಗಂಟೆಗಳ ನಡು ಇರೋ ಡಿಗ್ರಿ ಎಷ್ಟ ಜಸ್ಟ್ 30 ಡಿಗ್ರಿ ಐತಿ. ಆದ್ರೆ ನಿಮಿಷನ ನಾವ್ ಏನ್ ಮಾಡ್ಬೇಕಾಕೈತಿ ಡಿವೈಡೆಡ್ ಬೈ 2 ಮಾಡಿದಾಗ ಕರೆಕ್ಟ್ 30 ಡಿಗ್ರಿ ಗೊತ್ತಾಗತ್ತ. ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟ 30 ಡಿಗ್ರಿ ಅಂದ್ರ ಎಷ್ಟ್ ನಿಮಿಷ ಕೊಟ್ಟಿರ್ತಾರು 20 ನಿಮಿಷ ಕೊಟ್ಟಾರ. 20 ನಿಮಿಷ ಅಂದ್ರ ಇಲ್ಲಿ ಎಷ್ಟ್ ಗಂಟೆ ಮೂಲ್ ಎಷ್ಟ್ ಮೂವ್ ಆಗಿರುತ್ತ 60 ಅಂದ್ರೆ ಇಲ್ಲಿ ತನ ಮೂವ್ ಆಗುತ್ತ. 1ರಿಂದ 2ಕ್ ಮೂವ್ ಆಗ್ಬೇಕಂದ್ರ 60 ನಿಮಿಷ ಆಗ್ಬೇಕ. ಹೌದು 1ರಿಂದ 2 ಗಂಟೆವರೆಗೂ ಮೂವ್ ಆಗ್ಬೇಕಾದ್ರೆ ನಮ್ಗ ಟೈಮ್ ಎಷ್ಟ್ ನಿಮಿಷದ ಮೂಳು ಎಷ್ಟ್ ಆಗ್ಬೇಕು 60 ನಿಮಿಷ ಆಗ್ಬೇಕು. ಹೌದು 60 ನಿಮಿಷ ಆದಾಗ ಗಂಟೆ ಮೂಳು ಎಷ್ಟ್ ಮೂವ್ ಆಗುತ್ತ ಅದ 60 ನಿಮಿಷ ಆಗ್ಬೇಕಂದ್ರ ಗಂಟೆ ಮುಳ್ಳು 60 ನಿಮಿಷ ಮೂವ್ ಆಗ್ಬೇಕಂದ್ರ ಎಷ್ಟು ಡಿಗ್ರಿ ಮೂವ್ ಆಗಿರುತ್ತ 30 ಡಿಗ್ರಿ. 60 ನಿಮಿಷ ಆದಾಗ 1 ಗಂಟೆ ಆಕೈತಿ ಅಂದ್ರೆ ಗಂಟೆ ಮುಳ್ಳು 30 ಡಿಗ್ರಿ ಮೂವ್ ಆಗಿರುತ್ತ. ನೆಕ್ಸ್ಟ್ 30 ನಿಮಿಷ ಆದಾಗ ಗಂಟೆ ಮುಳ್ಳು ಎಷ್ಟು ಡಿಗ್ರಿ ಮೂವ್ ಆಗಿರುತ್ತ 15 ಡಿಗ್ರಿ. ಅಲ್ಲಿ ಎಷ್ಟ್ ನಿಮಿಷ ಇರುತ್ತ ಅದ್ರ ಹಾಫ್ ಮೂವ್ ಆಗುತ್ತೆ ಇದೆ. ಯಾಕಂದ್ರೆ ಅಲ್ಲಿ 30 ಡಿಗ್ರಿ ಐತಿ, ಇಲ್ಲಿ 6 ಗಂಟೆ ಐತಿ, ಇಲ್ಲಿ 7 ಗಂಟೆ ಐತಿ ಅಂದಾಗ ಈ ಗಂಟೆ ಮುಳ್ಳು ಇಲ್ಲಿಂದ ಇಲ್ಲಿಗೆ 7 ಗಂಟೆಗೆ ಬರ್ಬೇಕಂದ್ರ 30 ಡಿಗ್ರಿ ಮೂವ್ ಆಕೈತಿ. ಬಟ್ ನಿಮಿಷ ಎಷ್ಟ್ ನಿಮಿಷ ಆಗಿರುತ್ತೆ ಅವಾಗ 60 ನಿಮಿಷ ಆಗಿರುತ್ತ. ಹೌದು ಹಾಗಿದ್ರೆ ಇಲ್ಲಿ 3 ಪಾರ್ಟ್ಸ್ ಮಾಡ್ರಿ 10 ಡಿಗ್ರಿ 20 ಡಿಗ್ರಿ ಅಂತೇಳಿ. ಅಂದ್ರೆ 20 ನಿಮಿಷಕ್ಕೆ ಇಲ್ಲಿ ಬಂದಿರುತ್ತೆ ಗಂಟೆ ಮುಳ್ಳು, 40 ನಿಮಿಷಕ್ಕೆ ಇಲ್ಲಿ ಬಂದಿರುತ್ತ. ಹೌದು ಡಿಗ್ರಿ ಮೂವ್ ಆಗುತ್ತೆ. 40 ನಿಮಿಷಕ್ಕೆ 20 ಡಿಗ್ರಿ ಮೂವ್ ಆಗುತ್ತೆ. ಅಂದ್ರೆ ಇಲ್ಲಿ ಒಂದು ಟೇಬಲ್ ಹಾಕೊಂಡ್ಬಿಡ್ರಿ ಈ ಗಂಟೆ ಮುಳ್ಳು ಬಗ್ಗೆ. ಗಂಟೆ ಮುಳ್ಳು ಎಷ್ಟು ಮೂವ್ ಆಗುತ್ತೆ ಅನ್ನೋದು, ಎಷ್ಟು ಡಿಗ್ರಿ ಮೂವ್ ಆಗುತ್ತೆ ಅನ್ನೋದು. ಓಕೆ ಈಗ 60 ನಿಮಿಷಕ್ಕೆ ಎಷ್ಟು ಮೂವ್ ಆಗುತ್ತ 30 ಡಿಗ್ರಿ ಮೂವ್ ಆಗುತ್ತ. 40 ನಿಮಿಷಕ್ಕೆ ಎಷ್ಟು ಮೂವ್ ಆಗುತ್ತ 20 ಡಿಗ್ರಿ ಮೂವ್ ಆಗುತ್ತ. 20 ನಿಮಿಷಕ್ಕೆ ಎಷ್ಟು ಮೂವ್ ಆಗುತ್ತ 10 ಡಿಗ್ರಿ ಮೂವ್ ಆಗುತ್ತ. 30 ನಿಮಿಷಕ್ಕೆ ಎಷ್ಟು ಮೂವ್ ಆಗುತ್ತ 15 ಡಿಗ್ರಿ ಮೂವ್ ಆಗುತ್ತ. 1 ಗಂಟೆ 20 ನಿಮಿಷ ಇಲ್ಲಿ ಟೈಮಿಂಗ್ ಕೊಟ್ಟಾರ. 1 ಗಂಟೆ 20 ನಿಮಿಷ ಕೊಟ್ಟಾಗ 1 ಗಂಟೆ 20 ನಿಮಿಷ ಏನ್ ಟೈಮಿಂಗ್ ಕೊಟ್ಟಿರ್ತಾರಲ್ಲ ಅವಾಗ ನಾವೇನ್ ಮಾಡ್ತೀವಿ ಗಂಟೆ ಮುಳ್ಳು 1ಕ್ಕೆ ಅಂತೇಳಿ ಕನ್ಸಿಡರ್ ಮಾಡ್ನು. ಈಗ ಸದ್ಯಕ್ಕೆ ನಿಮಿಷದ ಮುಳ್ಳು 4ಕ್ಕೆ ಅಂತೇಳಿ ಕನ್ಸಿಡರ್ ಮಾಡ್ನು. ನಡು ಎಷ್ಟು ಗಂಟೆ ಐತಿ 1 2 3 5 ಅಂದ್ರ 3 ಇಂಟು 30 ಮಾಡ್ಬೇಕು ಫಸ್ಟ್. ಎಷ್ಟು ಬರುತ್ತೆ 90. ಬಟ್ ಗಂಟೆ ಮುಳ್ಳು 1ರಿಂದ ಎಷ್ಟು ಮೂವ್ ಆಗಿದೆ ಈ ಕಡೆ ಗಂಟೆ ಮುಳ್ಳು 1ರಿಂದ ಎಷ್ಟು ಮೂವ್ ಆಗಿದೆ 20 ನಿಮಿಷ ಅಂದ್ರೆ 20ರ ಹಾಫ್ ಎಷ್ಟ 10 ಡಿಗ್ರಿ ಮೂವ್ ಆಗಿದೆ. ಹೌದು ಆದ್ರೆ ನಾವು 90ರೊಳಗ ಅದನ್ನ 10 ಕೂಡಿಸ್ಬೇಕೋ ಕಳಿಬೇಕೋ ಕಳ್ದಾಗ ಎಷ್ಟು 80 ಡಿಗ್ರಿ ಬರುತ್ತ. ಓಕೆ ಇದೆಲ್ಲ ಇಂಥ ಪ್ರಾಬ್ಲಮ್ಸ್ ಬಂದಾಗ ನಂದ್ ಏನ್ ಟ್ರಿಕ್ಸ್ ಇದೆಲ್ಲ ಒಂದ್ ದೊಡ್ಡ ಪ್ರೊಸೀಜರ್ ಆಗತ್ತ. ನೀವು ಇದೆಲ್ಲ ಗಡಿಯಾರ ತೆಗಿಬೇಕು, ನೆಕ್ಸ್ಟ್ ಅದೆಷ್ಟ್ ಮೂವ್ ಆಗಿದೆ ನೋಡ್ಬೇಕು, ಇದೆಲ್ಲ ನೋಡ್ಬೇಕಾಗತ್ತ. ಅದಕ್ಕೊಂದ್ ಸಿಂಪಲ್ ಟ್ರಿಕ್ಸ್ ಯೂಸ್ ಮಾಡ್ಬೋದು ನಾವು. ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ 3 ಗಂಟೆ 30 ನಿಮಿಷ ಕಂಡಿಡಿ ಅಂತಿರ್ತಾರ ಅನ್ಕೋರಿ. 3 ಗಂಟೆ 30 ನಿಮಿಷ 3ರ ಮೇಲೆ ಗಂಟೆ ಮುಳ್ಳು ಇರುತ್ತೆ, 6ರ ಮೇಲೆ ನಿಮಿಷದ ಮುಳ್ಳು ಇರುತ್ತೆ. ನಾವು ಸಿಂಪ್ಲಿ ಏನ್ ಮಾಡಿಬಿಡ್ತೀರಿ ನೀವು 6 3 ಕಳ್ರ 3 3 ಮೂರ್ಲೆ 3ಕ್ಕ 30ಲೆ ಗುಣಾಕಾರ ಮಾಡ್ರೆ 90 ಡಿಗ್ರಿ ಬರುತ್ತೆ ಅನ್ಕೋತೀರಿ. ಬಟ್ ಇಲ್ಲಿ ಏನಾಗಿರುತ್ತ ಅರ್ಧ ತಾಸ ಆದಾಗ 3 ಮತ್ತೆ 4ರ ನಡು ಬಂದಿರುತ್ತ ಅದ. ನಿಮಿಷದ ಹಾಫ್ ಮಾಡ್ಬೇಕು. ನಿಮಿಷದ ಹಾಫ್ ಅಂದ್ರೆ ಎಷ್ಟು 15 ಅಂದ್ರೆ -15 ಡಿಗ್ರಿ ಮಾಡ್ಬೇಕು. ಅವಾಗ ನಮ್ಗೆ ಎಕ್ಸಾಕ್ಟ್ ಆಗಿ ಎಷ್ಟು ಡಿಗ್ರಿ ಐತೆ ಅನ್ನೋದು ಸಿಗುತ್ತ. ಎಷ್ಟು 75 ಡಿಗ್ರಿ ಸಿಗುತ್ತ. 7 ಗಂಟೆ 20 ನಿಮಿಷ ಆದಾಗ ಈಗ 7 4ರ ಮ್ಯಾಗ ಐತೆ ಅನ್ಕೊಳ್ಳೋಣ ನಾವ 7:20 ನಿಮಿಷದ 4ರ ಮ್ಯಾಗ ಇರ್ತೈತೆ. ಮತ್ತೆ ಗಂಟೆದ 7ರ ಮ್ಯಾಗ ಐತೆ ಅನ್ಕೋನು. ಓಕೆ 7ರಾಗ 4 ಕಳೆದ್ರೆ ಎಷ್ಟು 3 3 ಇಂಟು 30 ಮಾಡಿದ್ರೆ ನಮಗೆ ಎಷ್ಟು ಬರುತ್ತ 90 ಬರುತ್ತ. ಬಟ್ ಇಲ್ಲಿ ಇದು 7 ದಾಟಿ ಹೋಗಿರುತ್ತೆ 7:20 ಅಂದ್ರ
ಅದಕ್ಕೆ ಎಷ್ಟು ಡಿಗ್ರಿ ಆಡ್ ಮಾಡ್ಬೇಕು ನಾವು ಡಿವೈಡೆಡ್ ಬೈ 2 ಮಾಡೋದ 10 ಡಿಗ್ರಿ ಆಡ್ ಮಾಡ್ಬೇಕು. ಹಾ 33 90 ಪ್ಲಸ್ 10 100 ಆಗತ್ತ. ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ 8 36 ಆಗಿತ್ತಂದ್ರೆ ಏನ್ ಮಾಡ್ತೀರಿ? ಸಿಂಪಲ್ 35 36 ಅಂದ್ರೆ 7 ಮ್ಯಾಗ ಇರುತ್ತ ಅಪ್ರಾಕ್ಸಿಮೇಟ್ಲಿ. ಇಲ್ಲಿ 7 ಮ್ಯಾಗ ಇರುತ್ತ. 8 ಮೈನಸ್ 1 8 ಮೈನಸ್ 7 ಮಾಡ್ತೀರಿ. 8 ಮೈನಸ್ 7 ಮಾಡಿದಾಗ 1 ಬರುತ್ತ 1 ಇಂಟು 30. ನೆಕ್ಸ್ಟ್ ಪ್ಲಸ್ ಎಷ್ಟ್ ಮಾಡ್ಬೇಕು? 36 ಹಾಫ 36 ಹಾಫ್ ಅಂದ್ರೆ ಎಷ್ಟು? 18 ಪ್ಲಸ್ 18 ಮಾಡ್ಬೇಕು. ಈಕ್ವಲ್ ಟು ಎಷ್ಟು ಬರುತ್ತಾ? 48 ಬರುತ್ತಾ? 5:40 ಆಗಿತ್ತಂದ್ರ 5:40 ಆದಾಗ ಗಂಟೆ ಮುಳ್ಳು 5 ಮೇಲೆ ಅನ್ಕೋರಿ. ನಿಮಿಷದ ಮುಳ್ಳ 8 ಮ್ಯಾಗ ಇರುತ್ತ. ಹಾ ಈಗ 5 ಮೈನಸ್ 8 ಮಾಡಿದ್ರ 3 ಬರ್ತೈತಿ. 5 ಮೈನಸ್ 8 ಮಾಡ್ಕೂಲಿ ಎಷ್ಟು ಬರುತ್ತ? -3 ಬರುತ್ತೆ. ಬಟ್ -3 ಇಡಾಕ್ ಬರಂಗಿಲ್ಲ ನಮ್ಗೆ. 3ನ ಇಡ್ಬೇಕು. 3 ಇಂಟು 30 ಮಾಡ್ಬೇಕು. ಈ ಡಿವೈಡೆಡ್ ಬೈ 2 ಮಾಡಿದಾಗ 20 ಬರುತ್ತೆ. ಈಗ ಇನ್ನತನ ಏನ್ ಮಾಡಿದ್ ನಾವು ಪ್ಲಸ್ 20 ಮಾಡಿದ್ವಿ. ಬಟ್ ಯಾವಾಗ ನಿಮ್ಗಿಲ್ಲಿ ನಿಮಿಷ ಮತ್ತು ಗಂಟೆದ ಮಾಡಿದಾಗ ಇಲ್ಲಿ 5 ಮೈನಸ್ 8 ಮಾಡ್ಕೊಳ್ಳಿ ಇದು ನೆಗೆಟಿವ್ ಬರುತ್ತಲ್ಲ, ಅವಾಗ ಮೈನಸ್ ಮಾಡ್ಬೇಕಿದ್ ನಿಮಿಷದ. ಓಕೆ, ಇಲ್ಲಿ 8 ಮೈನಸ್ 7 ಪಾಸಿಟಿವ್ ಇತ್ತು, ಅವಾಗ ಪ್ಲಸ್ ಮಾಡ್ಬೇಕು. ಅರ್ಥ ಆಯ್ತು? ಯಾವಾಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಎದೆದ್ರ ಮ್ಯಾಗ ಸಂಖ್ಯೆ ಮೇಲೆ ಇರ್ತಾವಲ್ಲ, ಅದ್ನೇನ್ ವ್ಯತ್ಯಾಸ ಕಂಡು ಹಿಡಿತಿರ್ಲ, ಅವಾಗ ಪಾಸಿಟಿವ್ ಇತ್ತಂದ್ರ ವ್ಯತ್ಯಾಸ ಪ್ಲಸ್ ಮಾಡ್ಬೇಕು, ನೆಗೆಟಿವ್ ಇತ್ತಂದ್ರ ವ್ಯತ್ಯಾಸ ಅವಾಗ ಏನ್ ಡಿಗ್ರಿ ಇರುತ್ತಲ್ಲ ನಿಮಿಷದ ಡಿಗ್ರಿ ಅದನ್ನ ಮೈನಸ್ ಮಾಡ್ಬೇಕು ಇಷ್ಟೇ. 3 ಇಂಟು 30 90 ಮೈನಸ್ 20 ಈಕ್ವಲ್ ಟು 70. ಈಗ ಕೆಲವು ಕ್ವಶನ್ಸ್ ತಗೊಂಡ್ ನೋಡ್ರಿ, ಅವಾಗ ಅರ್ಥ ಆಗತ್ತೆ ನಿಮ್ಗ. ಸಮಯ 5:50 ತೋರಿಸುವ ಗಡಿಯಾರದ ಗಂಟೆಯ ಮುಳ್ಳು ಹಾಗೂ ನಿಮಿಷದ ಮುಳ್ಳುಗಳ ನಡುವಿನ ಕೋನವೆಷ್ಟು ಅಂತ ಹೇಳಿ ಕೇಳ್ಯಾರ. ಅವಾಗ ಗಂಟೆಯ ಮುಳ್ಳು ಎಲ್ಲಿರುತ್ತ? 5 ಗಂಟೆ ಮೇಲೆ ಇರುತ್ತ. ನಿಮಿಷದ ಮುಳ್ಳು 10 ಮೇಲೆ ಇರುತ್ತ. ಓಕೆ, 5 ಮೈನಸ್ 10 ಅಂದ್ರ ಆನ್ಸರ್ ಆಕ್ಚುಲಿ 5 ಬರುತ್ತ. ನಾವು ಮೈನಸ್ ತಗೋಂಗಿಲ್ಲ, -5 ಅಂತೇಳಿ ಕನ್ಸಿಡರ್ ಮಾಡೋಂಗಿಲ್ಲ, ಯಾಕಂದ್ರೆ ಕೋನಗಳು ನೆಗೆಟಿವ್ ಆಗಿರಂಗಿಲ್ಲ. ಅರ್ಥ ಆಯ್ತು? ಒಂಥರ ಇದು ಮಾಡ್ಯುಲಸ್ ಅಂತೇಳಿ ಹಾಕೋರಿ, ನೆಗೆಟಿವ್ ಬಂದ್ರು ಪಾಸಿಟಿವ್ ಅಂತೇಳಿ ಕನ್ಸಿಡರ್ ಮಾಡ್ತಾರಲ್ಲ. ಈಗ 5 ಬರುತ್ತ. 5 ಇಂಟು 30 ಮಾಡ್ಬೇಕು. ಈಗ ಇದು ನೆಗೆಟಿವ್ ಬಂದ್ರ ಇಲ್ಲಿ ನಿಮಿಷದ ಡಿವೈಡೆಡ್ ಬೈ 2 ಮಾಡಿದ್ದ -25 ಮಾಡಿದ್ರ ಎಷ್ಟು ಬರುತ್ತ? 150 ಮೈನಸ್ 25 ಇಸ್ ಈಕ್ವಲ್ ಟು 125 ಬರುತ್ತ. ಗಡಿಯಾರದ ಸಮಯವು 9:10 ಆಗಿದ್ದಾಗ ಅದರ ಮುಳ್ಳುಗಳ ನಡುವಿನ ಕೋನವೆಷ್ಟು ಅಂತ ಹೇಳಿ ಕೇಳ್ಯಾರ. ಕೊಟ್ಟಂತ ಟೈಮ್ ಎಷ್ಟು? 9:10. ಓಕೆ, 9ರಲ್ಲಿ 2 ಕಳೆದ್ರೆ 7. 7 ಇಂಟು 30. ನೆಕ್ಸ್ಟ್ ಇಲ್ಲಿ ಡಿವೈಡೆಡ್ ಬೈ 2 ಮಾಡಿದ್ರೆ 5. 7 3 21. 210 ಪ್ಲಸ್ 5 215 ಡಿಗ್ರಿ. ಬಟ್ ಇದ ಇಲ್ಲಿ ನೋಡ್ರಿ, ಈ ಆಂಗಲ್ ನೋಡಾಕತ್ರಿ ಅಂದ್ರ ಇಲ್ಲಿ ನೋಡ್ರಿ, ಟೈಮಿಂಗ್ ಕಾಣತೈತಿ ನಿಮ್ಗೆ ವಾಚ. ಇದು 180ಗಿಂತ ಜಾಸ್ತಿ ಅನ್ಸತೈತಿ ಏನ್ ಕಮ್ಮಿ ಅನ್ಸತೈತ್ರಿ? 180 ಅಂದ್ರೆ ಏನ? ಸ್ಟ್ರೇಟ್ ಲೈನ್ ಬರುತ್ತ. ಇದು 180 ಡಿಗ್ರಿ. ನೆಕ್ಸ್ಟ್ 90 ಅಂದ್ರೆ ಇಷ್ಟು ಬರುತ್ತ, 90 ಡಿಗ್ರಿ. ಅಕಸ್ಮಾತ್ ಈ ಆಂಗಲ್ ತಗೊಂಡ್ರ ಅಂದ್ರೆ ಇದ 270 ಡಿಗ್ರಿ. ಬಟ್ ಇದು 180 ಇರುತ್ತ. ಈಗ ಇದ 180ಗಿಂತ ಜಾಸ್ತಿ ಐತೆ ಕಮ್ಮಿ ಐತೆ? ನಮಗೆ ಬೇಕಾಗಿದ್ದ ಆನ್ಸರ್ ಎಷ್ಟೇ? 145 ಬರ್ಬೇಕು. ಅವ್ರ ಕ್ವಶನ್ ಒಳಗ ಸರಳಾಧಿಕ ಕೋನವೆಷ್ಟು ಕೇಳ್ತಾರ, ಅವಾಗ ನೀವು 215 ಟಿಕ್ ಮಾಡ್ಬೇಕ. ಇದಕ್ಕೆ ಆಕ್ಚುಲಿ ಆನ್ಸರ್ 145. ಇದನ್ನ 360 ಒಳಗ ಮೈನಸ್ ಮಾಡಿದಾಗ ಇಷ್ಟ ಬರುತ್ತ. ಈ ಕ್ವಶನ್ ಒಳಗ ಅವ್ರ ಸರಳಾಧಿಕ ಕೋನ ಕೇಳಿದ್ರಂದ್ರ ಅಷ್ಟ ಅದು 180 ಪ್ಲಸ್ ಇರ್ಬೇಕು ನಿಮ್ ಆನ್ಸರ್. ಓಕೆ,
ಅದ್ ಬರೀ ಜಸ್ಟ್ ಕೋನಕ್ಕೇರಿ ಅಂದ್ರ ಅದು 180 ಗಿಂತ ಜಾಸ್ತಿ ಬಂದ್ರುನು ಅದ್ನೇನ್ ಮಾಡ್ಬೇಕು ನಾವ 360 ಒಳಗ್ ಮೈನಸ್ ಮಾಡ್ಬೇಕು. ಯಾಕಂದ್ರ ಇಲ್ಲಿ ನೋಡ್ರಿ ಇಲ್ಲಿ 180 ಗಿಂತ ಅಂದ್ರೆ ಈ ಕೋನ ಕನ್ಸಿಡರ್ ಮಾಡ್ತೀವಿ ಯಾವಾಗ್ಲೂ. ಈಗ ಫಾರ್ ಎಕ್ಸಾಂಪಲ್ ನಾವು ಗಡಿಯಾರ ಒಳಗ ವಾಚ್ ಒಳಗ ಇವ್ ಎರಡ್ರ ನಡುವೆ ಕಂಡು ಹಿಡಿಯತ್ತೀವಿ ಅಂದ್ರೆ ಇದು 180 ಪ್ಲಸ್ ಬಂತಂದ್ರೆ ಈ ಕೋನ ಕಂಡು ಹಿಡಿತೀವಿ. ನಾವ್ ಕಂಡು ಹಿಡಿಬೇಕಾದದ್ ಕೋನ ಯಾವ್ದ ಇದ್ಲಾ ಅವ್ರ ಸರಳಾದೀಕ ಅಂತೇಳಿ ಮೆನ್ಷನ್ ಮಾಡಿರ್ಕಿಲ್ಲ ಅಂದ್ರ ಸರಳಾದೀಕ ಕೋನ ಅಂತೇಳಿ ಮೆನ್ಷನ್ ಮಾಡಿರ್ಲಿಲ್ಲ ಅಂದ್ರ ಅದ 180 ಪ್ಲಸ್ ಇದ್ರು ನಾವ್ ಏನ್ ಮಾಡ್ಬೇಕದ್ನ 360 ಒಳಗ್ ಮೈನಸ್ ಮಾಡ್ಬೇಕು.